ನಾನಿವತ್ತು ಫೋಟೋ ತೆಗೆಯೋಕ್ಕೆ ಬಂದಿದ್ದೀನಿ. ಲಿಂಗಸೂರು ತಾಲೂಕಿನ ಈ ಒಂದು ಕಳ್ಳಿಲಿಂಗಸೂರು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಶ್ರೀ ಅವಧೂತ ಶ್ರೀ ನಾಗಲಿಂಗೇಶ್ವರ ದೇವಸ್ಥಾನ ಹಾಗೂ ಶರಣಬಸವೇಶ್ವರ ದೇವಸ್ಥಾನ ಈ ಒಂದು ಗ್ರಾಮದಲ್ಲಿ ಅನೇಕ ಪವಾಡಗಳನ್ನು ತೋರಿಸುತ್ತಾ, ಇಂದಿಗೂ ಅನೇಕ ಪವಾಡಗಳನ್ನು ತೋರಿಸುತ್ತಾ ಸದಾ ಭಕ್ತರನ್ನು ಕಾಪಾಡುತ್ತಾ ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಇಲ್ಲಿ ಭಕ್ತರಿಗಾಗಿ ದಾಸೋಹ ಕಾರ್ಯಕ್ರಮ ಏರ್ಪಡಿಸಿರುತ್ತಾರೆ. ಅತಿ ಎತ್ತರವಾಗಿರ್ತಕ್ಕಂಥ ಹುಣಸೆ ಮರ ಈ ಒಂದು ದೇವಸ್ಥಾನದ ನೆರಳನ್ನು ಕಾಯ್ತಾ ಇದೆ ಅಂತಲೇ ಹೇಳ್ಬೋದು. ಬಯಲು ಪ್ರದೇಶ ತುಂಬಾ ಒಂದು ವಿಶಾಲವಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ದೇವಸ್ಥಾನದ ಆವರಣದ ಮುಂದೆ ಈ ಒಂದು ದೇವಸ್ಥಾನದಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ಮೂಡಿಸಿದ್ದಾರೆ. ಆ ಚಿತ್ರಗಳನ್ನು ಕುರಿತು ನಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕುರಿತು ಸ್ವಲ್ಪ ಕೂಲಂಕಷವಾಗಿ ಯೋಚನೆ ಮಾಡ್ಕೊತ ಹೋಗೋಣ. ಈ ಚಿತ್ರ ನೋಡಿದರೆ ಬಹುಶಃ ಇವರ ತಂದೆ ಅಥವಾ ಇಬ್ಬರು ತಾಯಂದಿರು ಇರ್ಬೋದು ಅಂತ ನಮಗೆ ಅನ್ನಿಸ್ತಾ ಇದೆ. ಈ ಒಂದು ಇಲ್ಲಿ ಶಾಲೆಗೆ ಹೋಗ್ತಕ್ಕಂಥ ಈ ಒಂದು ದೃಶ್ಯ ಕಾಣ್ತಾ ಇದೆ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹುಚ್ಚ ಅಂತ ಹೇಳ್ತಿರ್ಬೋದು. ಆ ಒಂದು ವ್ಯಕ್ತಿ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಒಂದು ಮಹಾನ್ ಪವಾಡ ಪುರುಷ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅಟ್ಟಿಸ್ಕೊಂಡು ಬಂದಿರ್ತಕ್ಕಂಥ ಭಕ್ತರು ಅಂತಲೇ ಹೇಳ್ಬೋದು. ಒಂದು ಚೇಡಿಸ್ತಕ್ಕಂಥ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಎಲ್ಲರೂ ಸೇರಿಕೊಂಡು ಆ ಒಂದು ವ್ಯಕ್ತಿಯನ್ನು ನೀರೊಳಗೆ ಮುಳುಗಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಡನ್ಲಿ ಎದ್ದು ಬಂದಿರ್ತಕ್ಕಂಥ ವ್ಯಕ್ತಿ ಅಂತ ಇಲ್ಲಿ ಬಿಂಬವಾಗ್ತಾ ಇದೆ ಅಂತ ಹೇಳ್ಬೋದು. ಸಡನ್ಲಿ ಇಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ದೃಶ್ಯ ಕಾಣ್ತಾ ಇದೆ. ಸೊ ಇಲ್ಲಿ ಕುರಿ ಕಾಯ್ತಕ್ಕಂಥ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದೀನಿ. ಈ ಒಂದು ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ಇವರಿಂದ. ಮದುವೆ ನಡೀತೀವನಪ್ಪ ಇಲ್ಲಿ ಅದು ಸನ್ನಿಧಿ ಈಗ ಮಾಡ್ಕೊಂಡು ಹೋಗಿ ಜಾತ್ರೆ ಏನು ನಡೀತೈತಿ? ಶಿವರಾತ್ರಿಗೆ ತೇರೈತೆ. ಮತ್ತೆ ಅದನ್ನ ಬಿಟ್ಟು ಮತ್ತೆ ಬೇರೆ ಪವಾಡ ಏನಾರ ರಗಡ್ ಮಾಡ ಅದು ಮಕ್ಕಳು ಕೊಡು. ಹಾಂ, ನೀ ತಿಳಿದ ಮಟ್ಟಿಗೆ ಅದು ಉತ್ತಿನ ಕೈ ಇಟ್ಟು ಅದನ್ನ ನೋಡು, ಶಾಣಪ್ಪನ ನೋಡು. ಹಾಂ, ಉತ್ತಿನ ಕೈ ಇಟ್ಟು ಜೋಳ ಕೊಡ್ತದ್ನ ಮಂದಿಗೆ, ಭಕ್ತರಿಗೆ. ನಿಮ್ಮ ಹೆಸರೇನಪ್ಪ? ಆದಪ್ಪ. ಸೇವೆ ಮಾಡ್ಕೊತ ಬಂದಿರ ಹಂಗೆ? ಅದು ಹಾವು ಏನೋ ಬಾವ್ಯಾಗ ಐತಲ್ಲಪ್ಪ, ಅದು ಚಿತ್ರ ಬಿಡಿಸ್ಯಾರಲ್ಲ, ಅದೇನು? ಅದು ಊರುಬಾಯಿ. ಹಾಂ, ಆ ಊರುಬಾಯಿಗ ಕೈ ಇಟ್ಟು ನೀರು ಕೊಡಿ ಮುತ್ತೆ. ಹಾಂ ಹಾಂ, ಆ ಊರುಬಾಯಿ. ಹಾಂ, ಇಲ್ಲಿ ದೊಡ್ಡ ಬಾಯಿರ. ಹಾಂ, ನಮ್ಕ ನೆಪ್ಪಿಗೆ ಮುಚ್ಚು. ಹಾಂ.
ಹಿಡ್ಕೊಂಡಿರಲ್ಲ ಹಿಂಗ್ ಹಿಡ್ಕ ಆ ಕಡೆ ಹಿಡ್ಕ ಈ ಕೈ ಬಿಡು ರಾಧಿಕೆ ಎಂಬ ಕನ್ಯಾಮಣಿಯನ್ನು ಕಂಡೆ ಕನ್ಯಾಮಣಿಯನ್ನು ಕಂಡೆ ನೀನು ಹಾಲು ಕಂಡೆ ಹಾಲು ಸಮುದ್ರ ಕಂಡೆ ಸಮುದ್ರದೊಳಗೆ ರತ್ನ ಕಂಡೆ ರತ್ನದಂತ ರಾಜುಕ ಎಂಬ ಪತಿದೇವನ ಕಂಡೆ. ಈಗ ಈ ನೋಡ್ಸ ತುರುಕಿದೆ ಕೆಲಸ ಏನ್ ಮಾಡ್ಬೇಕು ನಾವು ಕೆಲಸ ತಗೊಂಡು ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಕೂಸು ಹೊಳೆದಿದೆ ಎತ್ತಿಗೆ ಅಂತ ಕೊಡು ಅನ ಅನ ನೀನು ನಾನು ರೊಟ್ಟಿ ಮಾಡ್ಬೇಕು ರೊಟ್ಟಿ ಪಲ್ಯ ಮಾಡ್ಬೇಕು ನಮ್ಮ ಮಾಮಗೆ ಅಡಿಗೆ ಮಾಡ್ಬೇಕು ಕೂಸ ಎತ್ತಿಗೆ ದಿನ ಮಾಡೋದು ಕೆಲಸ ದಿನ ಮಾಡೋದು ಮನ್ಯಾಗ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಅರಿತು ಬೆರೆತು ಒಂದಾದ ನಿಮ್ಮಯ ಜೀವನ ಹಾಲು ಜೇನಿನಂತೆ ಸುಮಧುರವಾಗಿರಲಿ ಎಂದು ಹಾರೈಸುತ್ತೇವೆ.